ಸ್ನೇಹಿತರೆ, ಇವರನ್ನ ನೀವು ನೋಡೇ ಇರ್ತೀರಾ. ಇವರು ತುಂಬಾ ಫೇಮಸ್ ಆಗಿರುವಂತ ಒಂದು ಇನ್ಸ್ಟಾಗ್ರಾಮ್ ಯೂಸರ್. ಅದು ನಮ್ಮ ಭಾರತ ದೇಶದಲ್ಲಿ ಹಿಂದಿಯಲ್ಲಿ ರೀಲ್ಸ್ ಮಾಡ್ತಾ 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 ಕನ್ನಡದಲ್ಲಿ ರೀಲ್ಸ್ ಮಾಡ್ತಾರೆ. ಆಗ ನಮ್ಮ ಕನ್ನಡಿಗರಿಗೆ ಇವರು ಯಾರು, ಎಲ್ಲಿಂದ ಬಂದವರು, ನಮ್ಮ ಭಾರತ ದೇಶದವರ ಅಥವಾ ಕರ್ನಾಟಕದವರ ಅಥವಾ ಆಫ್ರಿಕಾದವರ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ನೋಡೋಣ ಇವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಬ್ಲಾಗ್ ವಿಡಿಯೋ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಮಶೂರ್ ಆಗ್ತಾನೆ, ಅಂದ್ರೆ ಫೇಮಸ್ ಆಗ್ತಾ ಹೋಗ್ತಾನೆ. ಅವನು ನಂತರ ಸಿದ್ದಿನೇ. ಅವನು ಇಂಡಿಯಾದವನೋ, ಕರ್ನಾಟಕದವನೋ, ಉತ್ತರ ಕನ್ನಡದವನೋ, ಯಲ್ಲಾಪುರದವನೋ ಅಥವಾ ಹಳಿಯಾಳದವನೋ, ನಮ್ಮ ಬುಡಕಟ್ಟು ಜನಾಂಗ ಸಿದ್ದಿಯವರು ವಾಸಿಸುವಂತ ತುಂಬಾ ಊರುಗಳು ಇವೆ. ಅಲ್ಲಿನ ಯಾವುದಾದ್ರೂ ಊರವನ ಅಥವಾ ಆಫ್ರಿಕಾದವರ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬಹುದು. ಅವರೇ ಕಿಲಿ ಪವಲ್ ಮತ್ತೆ ನೇಮಾ ಪವಲ್. ಓಕೆನಾ? ಅವರಿಬ್ಬರ ರಿಲೇಷನ್ ಏನು, ಯಾವ ತರ ರಿಲೇಷನ್ ಇದೆ ಅಂತಾನು ಕೂಡ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಂಗಿಗೂ ಕೂಡ ರೀಲ್ಸ್ ಮಾಡಿರ್ತಾರೆ, ನೀವು ನೋಡಿರ್ತೀರ ಸ್ನೇಹಿತರೆ. ನೋಡಿಲ್ಲ ಆದ್ರೆ ಈಗ ಪ್ಲೇ ಮಾಡ್ತೀನಿ ಸ್ನೇಹಿತರೆ, ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ, ಇವ್ರ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಉಮ್ಮಚ್ಕಿಯಲ್ಲಿ ವಾಸಿಸುತ್ತಿದ್ದೇನೆ. ಸೊ ನಮ್ಮ ಮನೆಯಲ್ಲಿ ಮಾತಾಡುವಂತ ಭಾಷೆ ಕೊಂಕಣಿ, ಆದರೆ ನಾವು ಪಕ್ಕ ಕನ್ನಡಿಗರು ಗುರು. ಓಕೆನಾ ಸ್ನೇಹಿತರೆ? ಇವಾಗ ಕಿಲಿ ಪವಲ್ ಮತ್ತೆ ನೇಮಾ ಪವಲ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವರು ಇಂಡಿಯಾದವರು ಅಲ್ಲ, ಇವರು ಆಫ್ರಿಕಾದವರು. ಇವರು ಆಫ್ರಿಕಾದಲ್ಲಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳು. ಇವರ ಎಜುಕೇಶನ್ ಏನಪ್ಪಾ ಅಂದರೆ, ಕಿಲಿ ಪವಲ್ 7ನೇ ತರಗತಿ ತನಕ ಓದಿರ್ತಾರೆ ಸ್ನೇಹಿತರೆ. ಇವರು ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದರೆ, ಅವರು ಚಿಕ್ಕ ವಯಸ್ಸಿನಿಂದಲೂ ಬಾಲಿವುಡ್ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರುವಂತ ವ್ಯಕ್ತಿ. ಅವರಿಗೆ ಬಾಲಿವುಡ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ನಮ್ಮ ಹಿಂದಿ ಸಿನಿಮಾದಲ್ಲಿ ನೀವು ಅನ್ಕೋತಾ ಇರ್ಬೋದು, ಅಲ್ಲಿ ಹಿಂದಿ ಸಿನಿಮಾ ಹೆಂಗೆ ನೋಡ್ತಾರೆ, ಅವ್ರಿಗೆ ಹಿಂದಿನೇ ಬರಲ್ಲ ಅದು ಇದು ಅಂತ. ಹೌದು ಸ್ನೇಹಿತರೆ, ಅವ್ರಿಗೆ ಹಿಂದಿ ಬರಲ್ಲ. ಇಂಗ್ಲಿಷ್ ಆ ಕಡೆ ಸಿನಿಮಾಗಳೆಲ್ಲ ನಾವು ಹಿಂದಿ ಡಬ್ಬಿಂಗ್, ಕನ್ನಡ ಡಬ್ಬಿಂಗ್ ಅಲ್ಲಿ ಎಲ್ಲ ನೋಡ್ತೀವಲ್ವಾ, ಆ ತರ ಅಲ್ಲಿ ನಮ್ಮ ಸಿನಿಮಾಗಳು ಇಂಗ್ಲಿಷ್ ಡಬ್ಬಿಂಗ್ ಅಲ್ಲಿ ಹೋಗುತ್ತೆ. ನಮ್ಮ ಬಾಲಿವುಡ್ ಹಿಂದಿ ಸಿನಿಮಾಗಳೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ನೋಡ್ತಾರೆ. ಓಕೆನಾ ಸ್ನೇಹಿತರೆ? ಸೊ ಹಾಗೆ ಬಾಲಿವುಡ್ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ಬೆಳೀತಾರೆ. ಹಂಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾರೆ, ಹಂಗೆ ಒಂದು ಇಷ್ಟ ಆಗಿರುವಂತ ಒಂದು ಪಾಪ್ಯುಲರ್ ಆಗಿರುವಂತ ಒಂದು ಸಾಂಗಿಗೆ ರೀಲ್ಸ್ ವಿಡಿಯೋ ಮಾಡಿ ಹಾಕ್ತಾರೆ ಸ್ನೇಹಿತರೆ. ಅವರ ಒಂದು ರೀಲ್ಸ್ ವಿಡಿಯೋ ಎಷ್ಟೆಲ್ಲ ವೈರಲ್ ಆಗುತ್ತೆ ಅಂದ್ರೆ ತುಂಬಾ ವೈರಲ್ ಆಗಿಬಿಡುತ್ತೆ ಸ್ನೇಹಿತರೆ. ಹಂಗೆ ನೋಡ್ತಾರೆ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಅದೇ ಹಿಂದಿಯಲ್ಲಿ ರೀಲ್ಸ್ ಮಾಡ್ತಾ 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 ಹೋಗ್ತಾ ಇರ್ತಾರೆ. ತುಂಬಾ ಫೇಮಸ್ ಆಗ್ತಾರೆ. ತುಂಬಾ ವೈರಲ್ ಆಗುತ್ತೆ ವಿಡಿಯೋ. ನಮ್ಮ ಇಂಡಿಯಾದವರೇ ಕರೆಸ್ಬಿಟ್ಟು ಸನ್ಮಾನ ಎಲ್ಲ ಮಾಡ್ತಾರೆ ಅವರಿಗೆ. ಈಗ ರೀಸೆಂಟ್ಲಿ ಸದ್ಯದಲ್ಲಿ ಒಂದು ಕನ್ನಡ ಸಾಂಗಿಗೆ ರೀಲ್ಸ್ ಮಾಡ್ತಾರೆ ಸ್ನೇಹಿತರೆ. ಅದು ತುಂಬಾ ವೈರಲ್ ಆಗುತ್ತೆ ಸ್ನೇಹಿತರೆ. ತುಂಬಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ವೈರಲ್ ಆಗುತ್ತೆ. ಸೊ ಎಂತ ವಿಚಿತ್ರ ಅಲ್ಲ ಸ್ನೇಹಿತರೆ, ಹೊರ ದೇಶದಲ್ಲಿ ಇದ್ದು ನಮ್ಮ ದೇಶದಲ್ಲಿ ರಾಜ್ಯವನ್ನು ಆಳುತ್ತಿದ್ದಾರೆ ಅಂದಂಗೆ. ನಮ್ಮ ಭಾಷೆಯಲ್ಲಿ, ನಮ್ಮ ಮಾತೃ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ, ನಮ್ಮ ಹಿಂದಿಯಲ್ಲಿ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರು, ನಮ್ಮ ಇಂಡಿಯನ್ಸು ಅವರಿಗೆ ಫ್ಯಾನ್ಸ್ ಇದ್ದಾರೆ ಸ್ನೇಹಿತರೆ. ಇದೇ ಅವರು ಮಾಡಿರುವಂಥ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ನೋಡಿ ಸ್ನೇಹಿತರೆ, ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನೀವೇ ಥಿಂಕ್ ಮಾಡಿ. ಇವಾಗ ನೀವು ಇಂಡಿಯಾದಲ್ಲಿದ್ದೀರಾ, ಇಲ್ಲಿ ಚೈನಾ ಭಾಷೆಯಲ್ಲಿ ರೀಲ್ಸ್ ಮಾಡ್ತೀರಾ, ಅಥವಾ ಚೈನಾ ಭಾಷೆಯಲ್ಲಿ ರೀಲ್ಸ್ ಮಾಡಿ ಫೇಮಸ್ ಆಗ್ತಿರೋ, ಅಥವಾ ಎಲ್ಲಿ ಆಫ್ರಿಕನ್ ಭಾಷೆಯಲ್ಲಿ ರೀಲ್ಸ್ ಮಾಡಿ ಫೇಮಸ್ ಆಗೋದು ಎಷ್ಟು ಕಷ್ಟಕರವಾದ ಕೆಲಸ ಅಂತ ನೀವೇ ಥಿಂಕ್ ಮಾಡಿ ನೋಡಿ ಸ್ನೇಹಿತರೆ. ನಿಮ್ಗೆ ಆ ಭಾಷೆ ಬರಲ್ಲ, ಅದು ಕಲ್ಕೋಬೇಕು. ಹಾಗೆ ಇವರು ಕಲ್ಕತ್ತಾರೆ ಹಿಂದಿ. ಅವರಿಗೆ ಬಾಲಿವುಡ್ ಸಿನಿಮಾ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದು ಹಿಂದಿಯನ್ನು ಸ್ವಲ್ಪ ಕಲಿತಾರೆ. ಹಿಂದಿ ಸ್ವಲ್ಪ ಬರುತ್ತೆ, ಇಂಗ್ಲಿಷ್ ಅಂತೂ ಕ್ಲಿಯರ್ ಆಗಿ ಬರುತ್ತೆ. ನೀವು ಅನ್ಕೊಂತಿರ್ತೀರಾ, ಕೆಲವೊಬ್ರು ಅನ್ಕೊಂತಿರ್ತೀರ, ಅಲ್ಲೆಲ್ಲ ಇಂಗ್ಲಿಷ್ ಎಲ್ಲ ಮಾಮೂಲಿ ಅಂತ. ಇಂಗ್ಲಿಷ್ ಹಾಗೆ ಮಾಮೂಲಿ ಅಲ್ಲ, ಅವ್ರದ್ದೇ ಆದಂತ ಅವ್ರದ್ದೇ ದೇಶದ ಅವ್ರದ್ದೇ ಭಾಷೆ ಇರುತ್ತೆ, ಆಯ್ತಾ.
ಇದರ ಬಗ್ಗೆ ಯಾಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಇವರು ಯಾವ ದೇಶದವರು, ಇವರು ಉತ್ತರ ಕನ್ನಡದವರ ಅಥವಾ ನಮ್ಮ ಇಂಡಿಯಾದಲ್ಲಿ ಸಿದ್ಧಿ ಜನಾಂಗ ಇರುತ್ತೆ ಅಲ್ಲ ಅಲ್ಲಿಯ ಒಬ್ಬ ವ್ಯಕ್ತಿನ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ಕಿಲಿ ಪೋವಲ್ ಅವರ ನಿಜವಾದ ಹೆಸರು ಏನಪ್ಪಾ ಅಂದರೆ ಯೂಸಫ್ ಅಂತ ಸ್ನೇಹಿತರೆ. ಕಿಲಿ ಪೋವಲ್ ಅಂತ ಹೆಂಗೆ ಹೆಸರು ಬಂತಂದ್ರೆ ಅವರ ಊರಿನವರ ಜನ ಕಿಲಿ 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 ಅಂತ ಕರಿತಿದ್ರಂತೆ. ಹಾಗೆ ಅವ್ರಿಗೆ ಇಷ್ಟ ಆಗುತ್ತೆ, ಆ ಹೆಸರಲ್ಲ ಇನ್ಸ್ಟಾಗ್ರಾಮ್ ID ಮಾಡ್ತಾರೆ, ಇಂಡಿಯಾದಲ್ಲಿ ಕಿಲಿ ಪೋವಲ್ ಅಂತ ಪಾಪ್ಯುಲರ್ ಆಗ್ತಾರೆ ಸ್ನೇಹಿತರೆ. ಮತ್ತೆ ನೀಮಾ ಪವಲ್ ಅವರಿಗೆ ಏನಾಗಬೇಕು ಅಂತ ಅಂದ್ರೆ ನೀಮಾ ಪವಲ್ ಅವರು ಅವರಿಗೆ ತಂಗಿ ಆಗ್ತಾರೆ ಸ್ನೇಹಿತರೆ, ಸ್ವಂತ ತಂಗಿ. ಓಕೆನಾ, ಅವರಿಬ್ಬರು ಸೇರಿ ರೀಲ್ಸ್ ಮಾಡ್ತಾರೆ ಸ್ನೇಹಿತರೆ. ಇಂಡಿಯಾದಲ್ಲಿ ಮಶಹೂರ್ ಆಗ್ಬಿಡ್ತಾರೆ, ಇಂಡಿಯಾದಲ್ಲಿ ಫೇಮಸ್ ಆಗ್ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ಹಲೋ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಹೋಗ್ಬೇಡಿ. ಮತ್ತೆ ನನ್ನ ಬ್ಲಾಗ್ಸ್ ವಿಡಿಯೋಗಳನ್ನೆಲ್ಲ ನೋಡಿ. ಓಕೆನಾ. ಒಳ್ಳೆ ಪ್ಲೇಸಿಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಮಾಡಿರ್ತೇನೆ. ನಾನು ಪ್ರಕೃತಿ ಲವರ್ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೆ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.